ಸೇಮ್ ನೋಡೋಕೆ ನಮ್ಮ ಸಾನೆ ಥರನೇ ಐತಿ. ಮಾಡಿ ಪಾಪಗೆ ಇವತ್ತು ನಾನು ಮಮತಾ ಮಾತ್ರ ಇರ್ತೀವಿ ಹಾಸ್ಪಿಟ್ಲಲ್ಲಿ. ನಿನ್ನ ಮಮ್ಮಿ ಇಲ್ಲ ಸರ್ಕಲ್ಲಿ, ತಂಗಿ ಮಮ್ಮಿ ಅಕ್ಕಿ ಸರ್ಕ ಬೇಡ, ತಂಗಿ ಮಮ್ಮಿ ಜೊತೆ ಹೋಗ್ಬಾರ್ದಪ್ಪ. ನೋಡ್ರಿ ಅಕ್ಕ ಅವರು ನಮ್ಮ ವಿಡಿಯೋಸ್ ನೋಡಿದ್ದಾರೆ, ನಮಗೆ ಏನಾದರೂ ತಗೊಂಬಂದಿದ್ದಾರೆ ಬಟ್ಟೆ ಏನಾದರೂ ಮಮತಾಗೆ. ಇಲ್ಲಿಂದ ಯಾವಾಗ ಓದ್ತೀವಪ್ಪ ಜಲ್ದಿ ಅನ್ಸಾಗ್ಬಿಡತ್ತೆ. ಹಾಗೆ ಎಷ್ಟು ಮಕ್ಕದಾಗ ಎಷ್ಟು ಫ್ರಸ್ಟ್ರೇಷನ್ ಇತ್ತು ನೋಡಿದ್ರೆ. ನಾಳೆ ಒಂದು ಸರ್ಪ್ರೈಸ್ ಐತೆ ಮಮತಾಗ. ಅಷ್ಟು ಸಂಕಟಾಗಿತ್ತು ಅಂದ್ರೆ ಆ ವಿಡಿಯೋದಾಗ ನೋಡಿರ್ತೀರಿ ನೀವು. ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ಎಷ್ಟು ನಮ್ಮ ಮೇಲೆ ಲವ್ ಐತಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ಸೇಬ್ ತೊಗೊಂಡೋಗಿ ಬಂದೀನಿ, ಮಮತಾಗ ತಗೊಂಬ ತಿನ್ನಂಗೈತೆ ಅಂದ್ರೆ ತಗೊಂಡು ನೀರು ಇಟ್ಕೊಂಡು ಪುಟ್ಟೆ ಹೇಳ್ತಾರಪ್ಪ ಇವ್ರು. ತಗೋಬಾರ್ದು ಆ ಲೆವೆಲಿಗೆ ಹೇಳ್ತಾರೆ. ಸೊ ಒಂದು ಅರ್ಧ ಕೆ ಜಿ ಕೊಡಕ್ಕೆ ಪುಟ್ಟಿ ಕೊಡಿ ತಗೊಂಡು ಹಂಗಾರ ತಗೊಂಡು ಮ್ಯಾಂಗ ಕೈಯೆಲ್ಲ ಜುಬ್ ಆಗುತ್ತೆ ಸುಮ್ಮನೆ ಹಾಕಿ, ಅದಕ್ಕೆ ಸೇಫ್ ತಗೊಂಡು ಮತ್ತೇನಾದರೂ ಒಂದು ತಗೊಂಡು ಹೋಗ್ಬೇಕಿಲ್ಲ. ಅಲ್ಲಿ ಇದೆ ಇಡುತ್ತೆ ನಾನು, ಅಲ್ಲಿ ಒಂದು ಇದು ಇಡುತ್ತೆ ಅಂದರೆ ಕಾಣಿಸಲ್ಲ ಅದು. ಆ ಕಡೆ ಅಂತ ತಿರುಗಿ, ಆ ಕಡೆ ಎಲ್ಲ ಬೆನ್ನು ತೋರ್ಸಂತ ಬೆನ್ನು. ಸೇಮ್ ನೋಡೋಕೆ ನಮ್ಮ ಸಾನೆ ಥರನೇ ಐತಿ, ಅಷ್ಟು ಹಾಕಿದ ಥರನೇ ಸ್ಟೈಲ್ ಗೀಲ್ ಎಲ್ಲ ಅಂದ ಮಾಡ್ತಾರೆ. ಸಾನೆ ನೋಡ್ದಂಗೆ ಆಯ್ತು ಸಣ್ಣ ಹುಡುಗಿದ್ದಾಗ. ಸೇಮ್ ಅದ್ರ ಫೋಟೋ ಹಾಕಿದ್ರೆ ಕೂಡ ನೀವು ಇದೇ ಪಾಪ ಅನ್ಕೋಬೇಕು ಆ ಥರ ಐತಿ. ಆದರೆ ಇಟ್ಟಿಟ್ಟ ಕಾಲ ಕೈಯಾಗ ಉಗುರು ಎಷ್ಟು ಬಂದವಾಗ, ಕಾಲಾಗ ಕೈಯಾಗ ಉಗುರು. ಬ್ಲೌಸ್ ಹಾಕಿ ಹಿಂಗೆ ಯಾಕಿದ್ದೀನಿ ಅಂತ ಇದು ಮಾಡಿಸ್ಕೊಡ್ರಿ ಡಾಕ್ಟ್ರು ಹಿಂಗೆ ಐತಿ ಅದಕ್ಕೆ ಆರಾಮ್ ಅನ್ಸುತ್ತೆ. ಅದು ಬೆನ್ನು ಒಂಥರ ಫ್ರೀ ಅನ್ಸುತ್ತೆ. ಸೊ ಇವತ್ತು ನೋಡ್ರಿ ಡೆಲಿವರಿ ಆದ ದಿವಸನೇ ಒಂದು 2 ದಿವಸ ಇಟ್ಕೊಂಡು ಡಿಸ್ಚಾರ್ಜ್ ಮಾಡ್ತಾನಾಗತ್ತಾರ. ಸಾನವಿ ಇದ್ದಂಗೆ ಐತೆ ಸೇಮ್ ನನ್ನ ಪಾಪು. ಅದು ಫೋಟೋ ಸೇಮ್ ಅವಳಿ ಜಲೆ ಅಂತ ಅನ್ಸ್ಬಿಡು ಹೊತ್ತಂಗೆ. ಟಿನ್ಸ್ ಎರಡು ಫೋಟೋನ ಒಂದು ಆಲ್ಬಮ್ ದೊಡ್ಡದಾಗಿ ಮಾಡಿಸ್ಬೇಕು. ನಾನ್ಯಾರಂತ ದೊಡ್ಡದಾಗಿ ಆಲ್ಬಮ್ ಮಾಡಿಸ್ತೀನಿ. ಇದನ್ನೇ ಒಂದು ಫೋಟೋ ತಕ್ಕೊಂಡೀನಿ, 2 ಫೋಟೋ ಅದ, ಅವನೇ ಡ್ಯಾನ್ಸ್ ಮಾಡಿಸಿ ಫೋಟೋ ಹಾಕ್ಸಿ ಡೇಟ್ ಆಫ್ ಬರ್ತ್ ಅದನ್ನೆಲ್ಲ ಸೇರಿ ಬೇರೆ ಇರುತ್ತೆ. ಡಿಸ್ಚಾರ್ಜ್ ಮಾಡ್ದಂದ್ರೆ ನೋಡ್ಬೇಕು ಏನೇನಾಗುತ್ತೆ, ಎಷ್ಟೊತ್ತಾಗುತ್ತೆ ಅಂತ ತಿಳಿಸ್ಬೇಕಲ್ಲ, ನೋಡ್ಬೇಕು. ನೋಡ್ರಿ ಅಕ್ಕ ಅವರು ನಮ್ಮ ವಿಡಿಯೋಸ್ ನೋಡಿದ್ದಾರೆ, ನಮಗೆ ಏನಾದರೂ ತಗೊಂಬಂದಿದ್ದಾರೆ ಬಟ್ಟೆ ಏನಾದರೂ ಮಮತಾಗೆ. ಸೊ ನಮ್ಮ ಸಬ್ಸ್ಕ್ರೈಬರ್ ಅಂತ ಅವರು ಇದ್ರಂಗೆ ಮುಖ ತೋರಿಸ್ಬೇಡಿ ಅಣ್ಣ ಅಂತಿದ್ದಾರೆ. ಅವರು 2 ದಿನ ನೋಡ್ಕೊಂಡು ಹೋಗಿದ್ದಾರೆ. ಸೊ ಇವತ್ತು ಬಟ್ಟೆ ಏನೇನೋ ತಗೊಂಬಂದಿದ್ದಾರೆ. ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ಎಷ್ಟು ನಮ್ಮ ಮೇಲೆ ಲವ್ ಐತಿ ಅವ್ರಿಗೆ. ಪಾಪ ನಮ್ಮ ಬಟ್ಟೆ ತಗೊಂಬಂದವ್ರು ನೋಡ್ರಿ, ನಮ್ಮ ಸಾನಿಗೆ ಅಂತ ನಮ್ಮ ಪಾಪಗೆ. ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲ. ಡ್ರೆಸ್ ತಗೊಂಡು ಮತ್ತು ಕಾಫಿ ಮತ್ತು ಫಸ್ಟ್ ನೋಡಿದ್ರು ಅವರು, ಇಲ್ಲೇ ನೋಡ್ತಾ ಇದ್ರು. ಭಾಳ ಜನ ಬಂದು ಮಾತಾಡ್ಸೋಗ್ಯಾರ ನಮ್ಮನ್ನು, ನಾವು ನಿಮ್ಮ ವೀಡಿಯೋಸ್ ನೋಡ್ತೀವಿ ಹಂಗೆ ಅಂತ. ವಿಡಿಯೋದಾಗ ತೋರಿಸಿದ್ದೀನಿ, ಇವರು ಮುಖ ತೋರಿಸ್ಬೇಡಿ ಅಂತಂದರೆ ಹಂಗಾಗಿ ತೋರಿಸ್ಲಿಲ್ಲ ಅವ್ರು. ಚೆನ್ನಾಗದ ಬಟ್ಟೆ 3 ತಗೊಂಬಂದ್ರಲ್ಲ, 3 ಐತಿ ನೋಡ್ರಿ, 3 ಡ್ರೆಸ್ ಮೆತ್ತಗೆ. ಕೆಲಸ ಬಿಟ್ಬಿಟ್ಟು ಬಂದಾರ ಪಾಪ ಅವರು. ನಿನ್ನೇನೋ ಬಂದು ಮಾತಾಡಿಸಿ ಹೋಗಿದ್ದಾರಂತೆ. ವಿಡಿಯೋಸ್ ನೋಡ್ಬಿಟ್ಟು ನಾನು ಇದ್ದಿದ್ದಿಲ್ಲ ಅವಾಗ ಮನೇಲಿ.
ಸೊ ನಿನ್ನೆ ಒಂದು ಏನೋ ಒಂದು ಅಂದ್ಕೊಂಡಿದ್ದೆ, ಇವತ್ತು ಡಿಸ್ಚಾರ್ಜ್ ಮಾಡಲ್ಲಂತೆ. ಬೆಳಗ್ಗೆ ಮಾಡ್ದಂತ ಹೇಳಿದರು. ಇವಾಗ ಮತ್ತೆ ಹೋಗಿ ಕೇಳಿದೆ, ಮೇಡಮ್ ಮಾಡ್ತೀರೇನೋ ಅಂತಂದರೆ, ಬೇಡಪ್ಪ ದೊಡ್ಡ ಡಾಕ್ಟ್ರ್ ಏನಂತಿದ್ದಾರೆ ಅಂದರೆ, ಒಂದಿನ 3 ದಿವಸ ಮುಗಿಲಿ, ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತೀವಿ ಅನ್ನಕತ್ತಾರೆ. ಇವಾಗ ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತ. ನಾನು ಇವತ್ತಾಗುತ್ತೆ ಅಂತ ಖುಷಿಯಾಗಿದ್ದೆ. ಶುಕ್ರವಾರ ದಿನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತಂದು ಭಾಳ ಖುಷಿಯಾಗಿದೆ. ನೋಡಮ್ಮ, ಸಂಜೆ ಹೊತ್ತು ಕೇಳಿ ನೋಡ್ತೀವಿ ಒಂದ್ಸಲ, ಅವ್ರು ಏನಂತಾರೆ ನೋಡಮ್ಮ. ಸೊ ಇವಾಗ ಮನೆಗೆ ಹೋಗ್ಬೇಕು, ನಾನು ಮೈಗೆ ತಗೊಂಡು ಬರ್ಬೇಕು, ಇವ್ರ ಅಮ್ಮನ ಕರ್ಕೊಂಬರ್ಬೇಕು. ಭಾಳ ಕೆಲಸ ಅದಾವ. ಬರ್ರಿ ಹೋಗ್ರಿ. ನೋಡ್ರಿ ಮನೆಗೆ ಬಂದಿನಿ, ಆಗ್ಬೇಕಂತ. ಇವಾಗ ಚಹಾ ಕೊಡ. ಚಹಾ ಬೇಕಾ? ಬೇಡ ಬೇಡ, ಚಹಾ ತಂಗಿ ಕೊಡ್ತೀನಿ ನಾನು. ಚಹಾ ನಿನಗೆ ಕೊಡಲ್ಲ. ಸಾನ ತಂಗಿ ಕೊಡ್ತೀನಿ, ನಿನ್ನ ತಂಗಿ ಕೊಡ್ತೀನಿ. ಚಹಾ ನಿನಗೆ ಕೊಡಲ್ಲ. ಹಾಂ, ಉಮ್ಮ ಕೊಡು. ಮತ್ತೆ ಉಮ್ಮ ಕೊಡು ಸಾನ, ಉಮ್ಮ ಕೊಡು. ಉಮ್ಮ ಕೊಡು ಮತ್ತೆ. ನೋಡ ಉಮ್ಮ ಕೊಡು. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಸೊ ನೋಡಿದ್ರಲ್ಲ, ಇವತ್ತು ಮಮತಂದು ಡೆಲಿವರಿ ಆಗಿರೋದು 2ನೇ ದಿನ. ಸೊ ಇವಾಗ ನಾವು ಇಷ್ಟೊತ್ತು ನಾನು ಹಾಸ್ಪಿಟ್ಲಲ್ಲಿದ್ದು, ಇವಾಗ ಜಸ್ಟ್ ಬಂದಿದ್ದೀನಿ ಮನೆಗೆ. ಬಂದು ಮೈಗೆ ತೊಳ್ಕೊಂಡು ಮತ್ತು ಅವ್ರ ಅಮ್ಮನ ಕರ್ಕೊಂಡು ಹಾಲು ಬಿಸಿ ಮಾಡಿಸ್ಬಿಟ್ಟು, ಬಿಸಿ ನೀರನ್ನು ಬಿಸಿ ಮಾಡ್ಕೊಂಡು ತಗೊಂಬಿಟ್ಟಿವಿ. ಹಾಲು ಅಂದರೆ ನಮ್ಮ ಸಾನಿವಿಗೆ, ಬಿಸಿನೀರು ಮಮತಾಗ. ಆ ಬಿಸಿನೀರು ಸಿಗೋಲ್ಲ ಅಲ್ಲಿ ಅಂಗಡಿಯಾಗ ಸಿಗ್ತಾವೆ, ಒಂದೊಂದ್ಸಲ ಸಿಗೋಲ್ಲ. ಹಂಗಾಗಿ ಸಾನಿನ ಕೂಡ ಕರ್ಕೊಂಬಂಟೀನಿ. ಇವಾಗ ಮೈಗೆ ತೊಗೊಂಡೀನಿ. ಸಾನ, ಸಾನ ಅವ್ರ ಮನೆಗೆ ಹೋಗ್ಬಿಡ್ತಾಳೆ ನೋಡ್ರಿ, ಟಕ್ ಅಂತ. ನಮ್ಮ ಮನೇನೇ ಇಷ್ಟ ಇಲ್ಲ, ಅವ್ರ ಮನೆಗೆ ಹೋಗ್ಬಿಡ್ತಾರೆ ಟಕ್ ಅಂತ. ಬರ್ತಾರೆ ಬೈಲಿ. ಸೊ ಇವಾಗ ನಾವು ಮಮತಂತ ಹೊಂಟೀನಿ. ಅಲ್ಲಿ ಅವರು ನಮ್ಮ ಸಬ್ಸ್ಕ್ರೈಬರ್ಸ್ ಬಟ್ಟೆ ತಂದು ಕೊಟ್ರ, ನೋಡಿರ್ತಾರಲ್ಲ ಅಲ್ಲಿ ವೀಡಿಯೋಸ್. ಇದ್ರಂಗೆ ಡೆಲಿವರಿ ಆಗಿತ್ತಲ್ಲ, ಅದಕ್ಕೆ ನಿಮ್ಮನ್ನು ನೋಡೋಕ್ಕಂತ ಬಂದಿದ್ದೀನಿ ಅಂತೇಳಿ ಅವರು ಬಟ್ಟೆ ಗಿಟ್ಟೆ ತಗೊಂಬಂದು ಕೊಟ್ಟರು. ಸೊ ಇವಾಗ ಮಮತಂತ ಹೊಂಟೀನಿ. ಬರ್ರಿ. ಇವತ್ತು ಡಿಸ್ಚಾರ್ಜ್ ಆಗಲ್ಲ ಅಂದ್ಬಿಟ್ರು ಅವ್ರದ್ದು ಅಂತ ತಲೆವೇನಾಗಿತ್ತು ನನಗೆ. ಇಲ್ಲ ಅಂದಿದ್ರೆ ಇವತ್ತು ಬಂದುಬಿಡ್ತಿದ್ಲ ಅಲ್ಲ ಮಮ್ಮಿ. ತಂಗಿ ಬರ್ತಿದ್ಲಲ್ಲ ಮಗಳೇ, ತಂಗಿ ಮನೆಗೆ ಬರ್ತಿದ್ಲಲ್ಲ ಇವತ್ತು. ಬಾ ಓಂ, ಬಾ ತಂಗಿ ತಕೋಮ್ಮ. ಹಾಂ ನಡಿ ಓಂ, ನಡಿ ಹಿಡ್ಕ ನಡಿ. ಸೊ ಬರ್ರಿ, ಮಮತಂತಕ್ಕೆ ಹೋಗಿ ಸಿಗಮ್ರಿ. ಎಲ್ಲ ತಗೊಂಡತಿ. ಚಾರ್ಜರು ಇಲ್ಲ, ಚಾರ್ಜರು ತಗೊಂಡಿವಿ. ಮೈಕ್ ಬೇಕಲ್ಲಿ ಒಂದು ಸ್ವಲ್ಪ. ವಿಡಿಯೋ ಮಾಡೀನಿ, ಎಡಿಟ್ ಮಾಡ್ಬೇಕು, ವಾಯ್ಸ್ ಓವರ್ ಕೊಡಬೇಕು. ಹಂಗಾಗಿ ಮೈಕ್ ತಗೊಂಡೀನಿ, ಚಾರ್ಜರ್ ತಗೊಂಡೀನಿ. ಲೆಟ್ಸ್ ಗೋ. ಎಕ್ಸಾಕ್ಟ್ ನೋಡ್ರಿ. ಒಮ್ಮೆ ತಂಗಿ ತಕೋಮನ. ಬಾ ಓಮ ಅಂತ ತಗೊಳಕತ್ತಾರೆ. ತಿನ್ನ ಚಾಕಿ ತಿನ್ನ. ಎಲ್ಲಿಗೆ ಹೊಂಟಿ ನಾವು? ಸಾನು ಆಯ್ತು. ಒಟ್ಟ ಬುಗುಲ್ ಬಂದೈತೆ, ಎಲ್ಲಿ ಬಿಡತ್ತೆ ಬಾ ಅಂತೇಳಿ ಗಟ್ಟಿ ಹಿಡ್ಕೊಂಡು ಕೂತೀವಿ. ಅಡೇ ಬಿಡೋದಾಗಿಲ್ಲ ಒಟ್ಟು. ಸ್ಪೇಸಲ್ಲನ ಮಾತಾಡು ಮಮ್ಮಿ. ಅಲ್ಲಿ ಬಿಟ್ಟು ನಾನು ಅಡ್ಯಾಕ್ ಬಿಟ್ಟಿನಿ, ನಾನು ಕರ್ಕೊಂಡು ಹೋಗಲಿಲ್ಲ ಅಂತೇಳಿ. ಪಾಪನ್ ನೋಡೋದು ನೋಡಿ. ಸಾನಿವೆ ಮಕ್ಕಂತಲ್ಲ ಅಲ್ಲೇ. ನಿನ್ನ ಮಮ್ಮಿ ಇಲ್ಲ ಸರ್ಕಲ್ಲಿ.
ತಂಗಿ ಮಮ್ಮಿ ಅಕ್ಕಿ ಸರ್ಕ ಬೇಡ. ತಂಗಿ ಮಮ್ಮಿ ಜೊತೆ ಹೋಗ್ಬಾರ್ದಪ್ಪ. ತಂಗಿ ಮಮ್ಮಿ ನಿನ್ನ ಮಮ್ಮಿ ಅಲ್ಲ ಆಕಿ. ಏನು ಚಂದ ಮಕ್ಕಂದವಳು, ಖುಷಿಯಾಗೈತಿ ಇವಾಗ ಈ ಕಡೆ ಮನುಷ್ಯಂದಕ್ಕೆ. ಮಾಡಿ ಪಾಪಗ ಜೋ ಜೋ ಮಾಡಕತ್ತಿಲ್ಲ ನೋಡ್ರಿ ಅವ್ರ ತಂಗಿ. ಜೋ ಮಾಡಿ ಮಕ್ಕಳಮ್ಮ ಅಲ್ಲಿ ಮಕ್ಕಕ್ಕೆ ಮಾಡ್ಬಾರ್ದು ಮಗಳ. ಜೋ ತಂಗಿ ಜೋ ನೋಡ್ರಿ ಜೋ ಅಂತ ಹೆಂಗಂತ. ಆ ಹುಡುಗಿನ ಮುಟ್ಟತಂತೈತಿದೆ, ಮುಟ್ಟಬೇಡ ಜೋ ಸಣ್ಣ ಪಾಪಲೆ ತಂಗಿಲೇ ಮಮ್ಮಿ. ನಾನು ಇವಾಗ ಟೀ ತನಕ ಬಂದೀನಿ. ಮಳೆ ಬರಾಕತ್ತೈತಿ. ಮಮತನ ಅಮ್ಮನ ಹೋಗ್ಬಿಟ್ಟು ಬರ್ಬೇಕು. ಸೊ ಇವತ್ತು ನಾನು ಮಮತ ಮಾತ್ರ ಇರ್ತೀವಿ ಹಾಸ್ಪಿಟ್ಲಲ್ಲಿ. ಟೀ ತಗೊಂಡು ಅವ್ರನ್ನ ಕಳಿಸಿ ಬರ್ಬೇಕು. ಮಳೆ ನೋಡ್ರಿ ಹೆಂಗೈತಿ, ಮಳೆ ಫುಲ್ಲು ಮಾಡಾಗೈತಿ. ಮಳೆ ಸಡನ್ಲಿ ಬರುತ್ತೆ. ಸೊ ಇನ್ನೊಬ್ರು ಕಮೆಂಟ್ ಹಾಕಿರಿ, ಡೆಲಿವರಿ ದಿವಸ ಯಾರ್ಯಾರು ಇದ್ರಿ ಯಾರ್ಯಾರು ಇಲ್ಲ ಅಂತ ಕೇಳ್ಯಾರಿ. ಡೆಲಿವರಿ ದಿವಸ ಯಾರ್ಯಾರು ಅಂದರೆ ನಾನು, ಮಮತನವ್ರ ಅಪ್ಪ ಅಮ್ಮ, ಅವ್ರ ತಂಗಿ, ಸಾನಿ, ಇಷ್ಟು ಜನ ಇದ್ವಿ. ಇದ್ರಂಗೆ ಅವ್ರು ಹೋಗ್ಬಿಟ್ರು. ಆಮೇಲೆ ನಾನೇ ಇದ್ದೆ. ಅವರು ರಾತ್ರಿ ಹಗಲತ್ತೆಲ್ಲ ನಮ್ಮ ತಕ್ಕ ಇರ್ತಾರೆ, ರಾತ್ರಿ ಹೋಗ್ಬಿಡ್ತಾರೆ. ಒಬ್ಬನೇ ಇರ್ಬೇಕಾಗುತ್ತೆ ನೈಟ್. ನಾನು ಒಬ್ಬನೇ. ನಿನ್ನೆ ಫಸ್ಟಿಂದ ಹಿಡಿದು ಹೀರೋ ಮಾತ್ರ ಇದ್ಲು, ಅವ್ರ ತಂಗಿ ನಾನು ಅಷ್ಟೇ ಇದ್ವಿ. ಇವತ್ತು ನಾನು ಒಬ್ಬನೇ ಇರಬೇಕು. ಯಾಕಂದರೆ ಅವ್ರದ್ದು ಮೈಗೆ ತಗೊಳೋದು ಅವು ಕೆಲಸ ಇರ್ತಾವಲ್ಲ, ಹಂಗಾಗಿ ಹೊಂಟ್ರ. ಸೊ ಬರ್ರಿ ಮಮ್ಮಿಗೆ ಏನಾದ್ರು ತಿನ್ನಕ್ಕೆ ತೊಗೊಂಡು ಹಸು ಹಾಕೈತೆ ಅನ್ನಕತ್ತಲ್ಲ. ಹೊರಗಡೆ ಏನಾದ್ರು ತಿನ್ನಕ್ಕೆ ತೊಗೊಂಡು ಇಲ್ಲಿಂದ ಯಾವಾಗ ಓದ್ತೀವಪ್ಪ ಜಲ್ದಿ ಅನ್ಸಾಗಿರ್ತೈತಿ. ಯಾಕಂದ್ರೆ ದಿನ ನಿದ್ದೆ ಕೆಡಕತ್ತಿಬಿಟ್ಟೀನಿ. ಮತ್ತು ಹಂಗೆ ಸರಿ ನಿದ್ದೆನೇ ಆಗಲಾಗೈತಿ. ಇಲ್ಲಿ ಒಳ್ಳೆ ಮೇಲೆ ಒಡ್ಡಾಡೋದು ಅದು ಇದು ಆಗತೈತಿ. ಎಲ್ಲ ನಾರ್ಮಲಾಗಿ ಒಡ್ಡಾಡಕತ್ತಲ್ಲ ಮಮತ. ಆದರೂ ಡಿಸ್ಚಾರ್ಜ್ ಮಾಡಲಾಗ್ಯಾರ, ನಾಳೆ ಮಾಡ್ತಾನಕತ್ತಾರ. ಸೊ ನಾಳೆ ಹೋಗೋಣ. ಸೊ ನಾನು ಇವಾಗ ಏನಾದರೂ ಮಮತ ತಗೊಂಡು ಹೋಗಂತ ಬಂದೀನಿ. ನೋಡ್ರಿ ಮಮತ ತಿಂತಾಳಂತ ಏನು ಮಾಡ್ತಾಳೆ ನೋಡೋಣ. ಇಲ್ಲಿಗೆ ಬಂದೀನಿ. ಸೊ ನೋಡ್ರಿ ತಿನ್ನಕತ್ತಾರೆ ಎಗ್ ದೋಸೆ ಚಂದಾಗಿ. ಬೇಸತ್ತೆ. ಸೊ ಈ ಲಾಗ್ ಚಿಕ್ಕದಾಗಿರುತ್ತೆ. ಯಾಕಪ್ಪ ಅಂದರೆ ಸರಿ ನಿದ್ದೆ ಕೂಡ ಆಗಿಲ್ಲ, ನನಗೆ ಲಾಗೂ ಮಾಡಿಲ್ಲ ನಾನು. ಹಂಗಾಗಿ ಹೊಟ್ಟೆಗೆ ಕೆರೆ ನೆಕ್ಸ್ಟ್ ಟೈಮ್ ಬರುತ್ತೆ ದೊಡ್ಡದಾಗಿ ಚೆನ್ನಾಗಿರೋದು ಲಾಗು. ನಾಳೆ ಡಿಸ್ಚಾರ್ಜ್ ಐತೆ, ಸ್ವಲ್ಪ ಡಿಫ್ರೆಂಟಾಗಿದೆ. ಆ ಡಿಫ್ರೆಂಟಾಗಿರೋ ಲಾಗ್ನ ನೀವೇ ನೋಡ್ಬೋದು ನಾಳೆ. ಸೊ ಮಮತ ಇವಾಗ ಮಕ್ಕಂಡಾಳ. ನಾಳೆ ಒಂದು ಸರ್ಪ್ರೈಸ್ ಐತೆ ಮಮತಾಗ, ನೋಡೋಣ. ಸೊ ನೋಡ್ರಿ ಮಮತ ಮಕ್ಕಂದಾಳ. ನಾಳೆ ಒಂದು ಸರ್ಪ್ರೈಸ್ ಐತಿ, ನಿಮಗೂ ಸರ್ಪ್ರೈಸ್ ಅದ. ನಾಳೆ ಯಾರು ಮಿಸ್ ಮಾಡಿಬಿಡ್ರಿ. ಸೊ ಚಿಕ್ಕದಾಗಿರುತ್ತೆ ಲಾಗು. ಸ್ವಲ್ಪ ನಿದ್ದೆ ಇಲ್ಲದಕ್ಕೆ ಮಾಡಿಲ್ಲ ಲಾಗು. ಪ್ಲೀಸ್ ಹೊಟ್ಟೆಗೆ ಹಾಕಿರಿ. ಸೊ ಸಿಗುವ ನಾಳೆ. ಬೈ ಗೈಸ್. ಕಮೆಂಟಿಗೆ ನಾನು ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ ಕೆಲಸ. ನಿನ್ನೆ ಭಾಳ ಅಂದ್ರೆ ಭಾಳ ಖುಷಿಯಾಗೈತೆ ನನಗೆ. ಅಷ್ಟು ಕಮೆಂಟ್ ಹಾಕ್ಯಾರಿ. ನಿಮ್ಗೇನು ಅನಿಸುತ್ತೆ ಅದು 4 ಬಂದಿದ್ದೆ. ನಿಮ್ಗೆ ಏನೇನು ಅನಿಸುತ್ತೆ ಎಲ್ಲ ಹಾಕಿರಿ. ಸೊ ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ನಾಳೆ ರಿಪ್ಲೈ ಮಾಡ್ತೀನಿ. ಫ್ರೀಯಾಗಿಲ್ಲ, ಹಂಗಾಗಿ ರಿಪ್ಲೈ ಮಾಡೋಕ್ಕಾಗಿಲ್ಲ. ಸೊ ನಾಳೆ ಮಾಡ್ತೀನಿ, ಮತ್ತು ರಿಪ್ಲೈ ಮಾಡ್ತೀನಿ. ಇದಕ್ಕೂ ಕಮೆಂಟ್ ಹಾಕ್ರಿ, ನಿಮ್ಗೇನು ಅನಿಸುತ್ತೆ ಏನೇನಿಲ್ಲ ಅದಕ್ಕೂ ರಿಪ್ಲೈ ಮಾಡ್ತೀನಿ. ಸೊ ಸಿಗುವ ನಾಳೆ. ಬಾಯ್ ಗಾಯ್ಸ್.